ಓಲ್ಡ್ ಜಿಮೇಲ್ ಲಾಗಿನ್ ನ್ಯೂ ಮೊಬೈಲ್. ಜಿಮೇಲ್ ಐ ಡಿ ನೆನಪಿಲ್ಲ, ಪಾಸ್ವರ್ಡ್ ನೆನಪಿಲ್ಲ, ನಿಮ್ಮ ಹತ್ರ ಓಲ್ಡ್ ಮೊಬೈಲ್ ಇಲ್ಲ, ಆದರೆ ಹೊಸ ಮೊಬೈಲ್ದಲ್ಲಿ ಓಲ್ಡ್ ಜಿಮೇಲ್ ಲಾಗಿನ್ ಹೇಗೆ ಮಾಡೋದು ಅಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಜಿಮೇಲ್ ಐ ಡಿ ನೆನಪಿಲ್ಲ ಮತ್ತೆ ಪಾಸ್ವರ್ಡ್ನ ನೆನಪಿಲ್ಲ, ನಿಮ್ಮ ಹತ್ರ ಹಳೆ ಫೋನ್ನ ಇಲ್ಲ, ಆದರೆ ಹೊಸ ಮೊಬೈಲ್ದಲ್ಲಿ ಓಲ್ಡ್ ಜಿಮೇಲ್ ಲಾಗಿನ್ ಮಾಡಬಹುದು. ಅದು ಹೇಗೆ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಹಳೆ ಮೊಬೈಲ್ದಲ್ಲಿ ಇದ್ದ ಸಿಮ್ ಕಾರ್ಡ್ನ ಫಸ್ಟ್ ಹೊಸ ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿ ಹೊಸ ಮೊಬೈಲ್ಗೆ ಹಾಕಿದ ನಂತರ ಹೊಸ ಮೊಬೈಲ್ದಲ್ಲಿ ಇನ್ಸ್ಟಾಲ್ ಮಾಡಿ ಸಿಮ್ ಕಾರ್ಡ್ಗೆ ರೀಚಾರ್ಜ್ ಇರಬೇಕು. ಮತ್ತೆ ಅದೇ ಫೋನ್ನಲ್ಲಿ ಡಾಟಾ ಆನ್ ಮಾಡಿದ ನಂತರ ಜಿಮೇಲ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಇಮೇಲ್ ಮೇಲೆ ಕ್ಲಿಕ್ ಮಾಡಿ. ಯಾಡ್ ಇಮೇಲ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ವೇಟ್ ಮಾಡಿ. ಸೈನ್ ಇನ್ ವಿತ್ ಈಜಿ ಈ ತರ ಬರಬೇಕು. ಈ ತರ ಬಂತಂದ್ರೆ ಹಳೆ ಜಿಮೇಲ್ ಅಕೌಂಟ್ ರಿಕವರ್ ಆಗುತ್ತೆ. ಕೆಳಗಡೆ ನೆಕ್ಸ್ಟ್ ಅಂತಿದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮೊಬೈಲ್ ನಂಬರ್ಗೆ ಲಿಂಕ್ ಇರುವ ಜಿಮೇಲ್ ಐ ಡಿನ ಹುಡುಕ್ತಿದೆ, ಸ್ವಲ್ಪ ವೆಯ್ಟ್ ಮಾಡಿ. ಹಳೆ ಜಿಮೇಲ್ ಐ ಡಿ ಬಂತು ನೋಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಇರುವ ಹಳೆ ಮೊಬೈಲ್ದಲ್ಲಿ ಲಾಗಿನ್ ಇದ್ದ ಜಿಮೇಲ್ ಐ ಡಿ ಇವಾಗ ಬಂತು ನೋಡಿ. ಈಗ ಜಿಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹಳೆ ಮೊಬೈಲ್ಗೆ ಇಟ್ಟಿರೋ ಸ್ಕ್ರೀನ್ ಲಾಕ್ ಎಂಟ್ರಿ ಮಾಡಿ. ಪ್ಯಾಟರ್ನ್ ಇಟ್ಟರೆ ಪ್ಯಾಟರ್ನ್ ಎಂಟರ್ ಮಾಡಿ, ಪಿನ್ ಇಟ್ಟರೆ ಪಿನ್ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಕೆಳಗಡೆ ನೆಕ್ಸ್ಟ್ ಅಂತಿದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹಳೆ ಮೊಬೈಲ್ಗೆ ಇಟ್ಟಿರೋ ಸ್ಕ್ರೀನ್ ಲಾಕ್ ಎಂಟ್ರಿ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಓಲ್ಡ್ ಮೊಬೈಲ್ದಲ್ಲಿ ಲಾಗಿನ್ ಇದ್ದ ಜಿಮೇಲ್ ಐ ಡಿ ಸಕ್ಸಸ್ಫುಲ್ ಆಗಿ ರಿಕವರಿ ಆಯ್ತು ನೋಡಿ. ನೀವು ಮೊಬೈಲ್ದಲ್ಲಿ ಈ ತರ ರಿಕವರಿ ಮಾಡ್ಕೋದು. ಈ ಇನ್ಫಾರ್ಮೇಶನ್ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಅವ್ರು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.